ನಮಸ್ಕಾರ ಗೆಳೆಯರೆ, ವೆಲ್ಕಮ್ ಟು ಅ ವೆರಿ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ತೀನಿ. ಅದರಲ್ಲಿ ನೀವು ಹೇಗೆ ನಾನು ಆಪ್ಷನ್ಸ್ ಟ್ರೇಡಿಂಗ್ ಮಾಡ್ತೀನಿ, ಹೇಗೆ ಅನಾಲಿಸಿಸ್ ಮಾಡ್ತೀನಿ ಅಂತ ನಿಮಗೆ ಕಲಿಯಕ್ಕೆ ಸಿಗುತ್ತೆ. ಇವಾಗ ನೋಡಿ, ಆಪ್ಷನ್ಸ್ ಬಗ್ಗೆ ಮಾತಾಡಿದ್ರೆ ತುಂಬಾ ರಿಸ್ಕಿ ಇಂಡಸ್ಟ್ರಿ. ಸೊ ನಾನು ಏನು ರಿಸಲ್ಟ್ ತರ್ತೀನಿ, ಲಾಸ್ ಪ್ರಾಫಿಟ್ ಏನಾದರೂ ಇರಲಿ, ಅದರಿಂದ ತುಂಬಾ ಇನ್ಫ್ಲೂಯೆನ್ಸ್ ಆಗಿ ನೀವು ಆಪ್ಷನ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಫಸ್ಟ್ ನಾಲೆಜ್ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಅದನ್ನ ಅಕ್ವೈರ್ ಮಾಡಿ, ಅದಾದಮೇಲೆ ನೀವು ಟ್ರೇಡಿಂಗ್ ಮಾಡ್ಬೋದು. ಸೊ ಮಾರ್ಕೆಟ್ ಓಪನ್ ಆಗಿದೆ. ನಾವು ಟ್ರೇಡ್ಸ್ ಇನ್ನು ನೆಕ್ಸ್ಟ್ 15-20 ಮಿನಿಟ್ಸ್ ಒಳಗಡೆ ಟ್ರೇಡ್ಸ್ ಪ್ಲೇಸ್ ಮಾಡ್ಬೋದು. ನೋಡೋಣ ಹೇಗೆ ಹೋಗುತ್ತೆ ಅಂತ. ಈ ವಿಡಿಯೋ ಇಷ್ಟ ಆದರೆ ಫಸ್ಟ್ ಒಂದು ಲೈಕ್ ಹಾಕೋಗ್ಬಿಡಿ. ಅದರಿಂದ ನನಗೆ ಗೊತ್ತಾಗುತ್ತೆ ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಾ ಇದೆ. ನಾನು ಇದೇ ಥರ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸಿಗೋಣ. ಜೈ ಕರ್ನಾಟಕ. ಓಕೆ ಟ್ರೇಡರ್ಸ್, 12:37 PM ಆಗಿದೆ. ಇದೇನು ಟ್ರೇಡ್ ನಾವು ಎತ್ಕೊಂಡಿದ್ರಿ ಅದರ ಕಂಪ್ಲೀಟ್ ನಾನು ರೆಕಾರ್ಡಿಂಗ್ ಮಾಡಿದೆ. ಅಂದರೆ ಅದು ಫಾರ್ ಸಮ್ ರೀಸನ್ ಫೈಲ್ ಸೇವ್ ಆಗಿಲ್ಲ. ಬಟ್ ನಾಟ್ ಎನ್ ಇಶ್ಯೂ ಟ್ರೇಡರ್ಸ್. ನಾನು ಇದು ಕಂಪ್ಲೀಟ್ ಅನಾಲಿಸಿಸ್ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದೇ ವಿಡಿಯೋದಲ್ಲಿ. ನೋಡಿ, ನಾವು 2 ಟ್ರೇಡ್ ಎತ್ಕೊಂಡಿದ್ದು, 2 ಟ್ರೇಡ್ದು ಕಂಬೈನ್ ಮಾಡಿ ನಮ್ಮ ಓವರ್ ಆಲ್ ಪ್ರಾಫಿಟ್ ಅರೌಂಡ್ 21,000 ಇದೆ. ಇಷ್ಟು ಬುಕ್ ಮಾಡಕ್ಕೆ ನೀವು ಅನ್ಕೊಳ್ತಿರ್ಬೋದು ಕ್ಯಾಪಿಟಲ್ ತುಂಬಾ ಹ್ಯೂಜು, ಆ ಥರ ಏನೂ ಇಲ್ಲ. ನಾನು ಬರೀ 1 lakh ಕ್ಯಾಪಿಟಲ್ ಯೂಸ್ ಮಾಡಿದ್ದೀನಿ. ಆರ್ಡರ್ ಬುಕ್ಕಲ್ಲಿ ನೋಡಿದ್ರೆ ಫಸ್ಟ್ ಟ್ರೇಡ್ ನಾನು ಏನು ಎತ್ಕೊಂಡಿದ್ದೆ 10-9ಗೆ. ಆ ಟ್ರೇಡದ್ದು ಕ್ವಾಂಟಿಟಿ ನಾವು ನೋಡಿದ್ರೆ ಅರೌಂಡ್ 1050 ಕ್ವಾಂಟಿಟಿ ಇದೆ. 1050 ಕ್ವಾಂಟಿಟಿ 97 ರುಪೀಸಲ್ಲಿ ಬೈ ಮಾಡೋಕ್ಕೆ ಬರೀ 1 ಲಕ್ಷ ಬೇಕು. ಆ ಟ್ರೇಡ್ ಎಕ್ಸಿಕ್ಯೂಟ್ ಆಗಿ ನಾವು ಸೆಲ್ ಮಾಡಾದ್ಮೇಲೆ ಪ್ರಾಫಿಟ್ ಬುಕ್ ಮಾಡಿದ್ಮೇಲೆ ಸೆಕೆಂಡ್ ಟ್ರೇಡ್ ಏನು ಎತ್ಕೊಂಡಿದ್ದೀವಿ 1143ಗೆ, ಅದರ ಕ್ವಾಂಟಿಟಿ ಬಂದು 1200 ಇದೆ. ಸೊ 1200 ಕ್ವಾಂಟಿಟಿ ಬೈ ಮಾಡೋಕ್ಕೆ ಈ ಟ್ರೇಡಲ್ಲೂ 1 ಲಕ್ಷನೇ ಬೇಕಿತ್ತು. ಸೊ 1 ಲ್ಯಾಕಲ್ಲಿ ನಾವಿವತ್ತು ಬುಕ್ ಮಾಡಿರೋ ಪ್ರಾಫಿಟ್ ಅರೌಂಡ್ 21,000. ನೋಡಿ, 21,000 ಸ್ವಲ್ಪ ದೊಡ್ಡ ಅಮೌಂಟ್ ಅನ್ಸ್ಬೋದು. ಅಂದ್ರೆ ಅದು 20% ರಿಟರ್ನ್ಸ್ ಆನ್ ದ ಕ್ಯಾಪಿಟಲ್. 20% ಪರ್ ದಿನ ರಿಟರ್ನ್ಸ್ ನಿಮಗೆ ಯಾವ ಬಿಸ್ನೆಸ್ ಅಲ್ಲೂ ಈ ತರ ಕನ್ಸಿಸ್ಟೆಂಟ್ ಆಗಿ ಸಿಗೋದಿಲ್ಲ. ಸೊ ಇದೊಂದು ಕಂಪ್ಲೀಟ್ ಬಿಗ್ ನಂಬರ್ ಅಂತ ನಾನು ಹೇಳಕ್ ಹೋಗ್ತೀನಿ. ನೋಡಿ, 20% ರಿಟರ್ನ್ಸ್ ನೀವು ತೆಗಿಬೇಕು ಆಪ್ಷನ್ ಟ್ರೇಡಿಂಗ್ ಅಲ್ಲಿ. ಆ ಥರ ಏನೂ ಇಲ್ಲ. ಆಪ್ಷನ್ಸ್ ಟ್ರೇಡಿಂಗ್ ತುಂಬಾ ರಿಸ್ಕಿನೂ ಆಗ್ಬೋದು. 20% 30% ಲಾಸು ಆಗ್ಬೋದು, ನಿಮಗೆ ಪ್ರಾಫಿಟು ಆಗ್ಬೋದು. ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಎಷ್ಟು ಚೆನ್ನಾಗಿ ಅನಾಲಿಸಿಸ್ ಮಾಡಿ, ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೋತೀರಾ ಮಾರ್ಕೆಟ್ಗೆ ಅಂತ. ಇವಾಗ ಅನಾಲಿಸಿಸ್ ನೋಡೋಣ. ಫಸ್ಟ್ ಟ್ರೇಡ್ ನಾವು ಎತ್ಕೊಂಡಿರೋದು ಅರೌಂಡ್ 10-9ಗೆ. ಸೊ 10-9 ನಾವು ನಿಫ್ಟಿದಲ್ಲಿ ಮಾರ್ಕ್ ಮಾಡಿದ್ರೆ ನಾವು ತಗೊಂಡಿರೋದು PE ಪೊಸಿಷನ್ 10-9 ಬರೋದು ಅರೌಂಡ್ ಹಿಯರ್. ಸೊ ಅನಾಲಿಸಿಸ್ ತುಂಬಾನೇ ಸಿಂಪಲ್ ಇದೆ ಟ್ರೇಡರ್ಸ್. ನಾವು ಕೆಳಗಡೆಯಿಂದ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡಿದ್ರೆ ನಮ್ಗೇನ್ ಕಾಣ್ತಾ ಇದೆ, ಮಾರ್ಕೆಟ್ ಒಂದು ಬಿಯರಿಶ್ ಬ್ರೇಕ್ಔಟ್ ಕೊಟ್ಟಿದೆ ಅಂತ. ಯಾಕೆ ಬಿಯರಿಶ್ ಬ್ರೇಕ್ಔಟ್ ಕೊಟ್ಟಿದೆ ಅಂದ್ರೆ, ಇದು ನಮ್ದು ಸಪೋರ್ಟ್, ಸೆಕೆಂಡ್ ಸಪೋರ್ಟ್, ಥರ್ಡ್ ಸಪೋರ್ಟ್ ಹತ್ರ ಪ್ರೈಸ್ ಬ್ರೇಕ್ಔಟ್ ಕೊಟ್ಟು ರಿಟ್ರೇಸ್ಮೆಂಟಿಗೆ ಬಂದಿದೆ. ಈ ರಿಟ್ರೇಸ್ಮೆಂಟ್ ಅಲ್ಲಿ ನಾವು ತಗೊಂಡಿರೋ ನಮ್ಮ ಎಂಟ್ರಿ PE ಪೊಸಿಷನ್ ಅಲ್ಲಿ. ನೀವು ಯಾವಾಗಾದ್ರೂ ಇಂಡೆಕ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ, ಆಪ್ಷನ್ ಟ್ರೇಡಿಂಗ್ ಮಾಡಿದ್ರೆ, ನೀವು ಒಂದು ಇಂಪಾರ್ಟೆಂಟ್ ನಂಬರ್ ನೆನ್ಪಿಟ್ಕೋಬೇಕು. ನಿಫ್ಟಿದಲ್ಲಿ 20 to 30 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡ್ಬೋದು ಇಂಟ್ರಾಡೇ ಆಪ್ಷನ್ಸ್ ಮೇಲೆ. ಬ್ಯಾಂಕ್ ನಿಫ್ಟಿದಲ್ಲಿ ನೀವು 70 to 100 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಬೋದು ಇನ್ ಇಂಟ್ರಾಡೇ ಆಪ್ಷನ್ಸ್ ಟ್ರೇಡಿಂಗ್. ನಿಫ್ಟಿ ಯಾವಾಗಾದ್ರೂ 1 ಪಾಯಿಂಟ್ ಮೂವ್ ಆದ್ರೆ ಬ್ಯಾಂಕ್ ನಿಫ್ಟಿ 3 ಪಾಯಿಂಟ್ಸ್ ಮೂವ್ ಆಗುತ್ತೆ. ಸೊ ಇದು 1:3 ರೇಷಿಯೋದಲ್ಲಿ ಮೂವ್ಮೆಂಟ್ಸ್ ಆಗೋದು. ಮೋಸ್ಟ್ ಆಫ್ ದ ಟೈಮ್ ನಿಫ್ಟಿ ಬುಲಿಶ್ ಇದ್ರೆ ಬ್ಯಾಂಕ್ ನಿಫ್ಟಿನೂ ಬುಲಿಶ್ ಇರುತ್ತೆ, ನಿಫ್ಟಿ ಬಿಯರಿಶ್ ಇದ್ರೆ ಬ್ಯಾಂಕ್ ನಿಫ್ಟಿ ಬಿಯರಿಶ್ ಇರುತ್ತೆ. ತುಂಬಾನೇ ರೇರ್ ಕೇಸಸ್ ಅಲ್ಲಿ ನಿಫ್ಟಿ ಒನ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಬ್ಯಾಂಕ್ ನಿಫ್ಟಿ ಇನ್ನೊಂದು ಡೈರೆಕ್ಷನ್ ಹೋಗ್ತಿದೆ ಅಂತ ಕಾಣಬಹುದು. ಬಟ್ 90% ಕೇಸಸ್ ಅಲ್ಲಿ ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಇರುತ್ತೆ, ಒಂದೇ ಡೈರೆಕ್ಷನ್ ಅಲ್ಲಿ ಮೂವ್ ಆಗೋದು. ಸೊ ನಾವ್ ಎತ್ಕೊಂಡಿರೋ ಎಂಟ್ರಿ ಇವತ್ತು PE ಪೊಸಿಷನ್ ಅಲ್ಲಿ, ಬಿಕಾಸ್ ನಮ್ಮ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಕೆಳಗಡೆ ಬೀಳ್ಬೋದು. ಸೊ 30 ಪಾಯಿಂಟ್ಸ್ ನಮ್ಮ ಟಾರ್ಗೆಟ್ ಆಗೋಯ್ತು. ಸ್ಟಾಪ್ ಲಾಸ್ ನಾನು ಅರೌಂಡ್ 15 to 20 ಪಾಯಿಂಟ್ಸ್ ಯೂಶಲಿ ಇಕ್ತೀನಿ ಸ್ಪಾಟ್ ಚಾರ್ಟ್ ಮೇಲೆ. ಸೊ ಈ ಸ್ಪಾಟ್ ಚಾರ್ಟ್ ಮೇಲೆ 15 ಪಾಯಿಂಟ್ಸ್ ನೋಡಿದ್ರೆ ನಮ್ಮ ಟಾರ್ಗೆಟ್, ನಮ್ಮ ಸ್ಟಾಪ್ ಲಾಸ್ ಬರೋದು ಅರೌಂಡ್ 15 ಪಾಯಿಂಟ್ಸ್ ಇಲ್ಲಿ. ಸೊ ಸ್ಪಾಟ್ ಮೇಲೆ ನಮ್ಮ ಸ್ಟಾಪ್ ಲಾಸ್ ನೋಡಿದ್ರೆ ಅರೌಂಡ್ 15 ಪಾಯಿಂಟ್ಸ್ ಈ ಏರಿಯಾ ಹತ್ರ ಬರುತ್ತೆ, ಅರೌಂಡ್ ದಿಸ್ ಲೋ. ನಾವ್ ಎಂಟ್ರಿ ಆದ ತಕ್ಷಣನೇ ವಿತಿನ್ 20 ಮಿನಿಟ್ಸ್ ನಮ್ಮ ಟಾರ್ಗೆಟ್ ಹಿಟ್ ಆಯ್ತು ಅಂಡ್ ವಿ ಬುಕ್ಡ್ ಅರೌಂಡ್ ಸಮ್ವೇರ್ ಕ್ಲೋಸ್ ಟು 12,000 ಪ್ರಾಫಿಟ್ ಈ ಟ್ರೇಡ್ ಒಳಗಡೆ. ಇವಾಗ ನೀವು ನೋಡ್ತೀರಾ, ನಾನು ಎಂಟ್ರಿ ಎತ್ಕೊಂಡಿರೋದು 97 ಹತ್ರ, ಎಕ್ಸಿಟ್ ಮಾಡಿರೋದು 109 ಹತ್ರ. ಬಟ್ ಕರೆಂಟ್ಲಿ ಪ್ರೈಸ್ ನಡೀತಾ ಇರೋದು 132 ಅಂತ. ಇನ್ನೂ ಹೋಲ್ಡ್ ಮಾಡಿದ್ರೆ ಇನ್ನೂ 20-30 ಪಾಯಿಂಟ್ ತಗೋಬೋದಿತ್ತು ನಾವು ಟ್ರೇಡಲ್ಲಿ ಅಂತ ತುಂಬಾನೇ ಟ್ರೇಡರ್ಸ್ ಇದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಬಟ್ 1 ಪಾಯಿಂಟ್ ಅರ್ಥ ಮಾಡ್ಕೊಳ್ಳಿ ಟ್ರೇಡರ್ಸ್, ನಿಮ್ ಟಾರ್ಗೆಟ್ ಮತ್ತೆ ನಿಮ್ ಸ್ಟಾಪ್ ಲಾಸ್ ಪ್ರಕಾರನೇ ನೀವು ರಿಯಾಕ್ಟ್ ಮಾಡಬೇಕು ಮಾರ್ಕೆಟ್ ಅಲ್ಲಿ. ನಿಮ್ ಟಾರ್ಗೆಟ್ ಹಿಟ್ ಆಯ್ತಾ, ಯು ಆರ್ ಔಟ್ ಆಫ್ ದ ಟ್ರೇಡ್. ಇನ್ನೂ ಹೋಲ್ಡ್ ಮಾಡಿದ್ರೆ ಇನ್ನೂ ದುಡ್ಡು ಮಾಡಬಹುದಿತ್ತು ಅಂತ ನೀವು ಯಾವತ್ತೂ ಯೋಚನೆ ಮಾಡಬಾರ್ದು. ಬಿಕಾಸ್ ನೀವು ಆಪ್ಷನ್ಸ್ ಅಲ್ಲಿ 10 ಟ್ರೇಡ್ ಎತ್ಕೊಂಡ್ರೆ ಅದ್ರಲ್ಲಿ 6 ಟ್ರೇಡ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ, 4 ಟ್ರೇಡ್ ಪ್ರಾಫಿಟ್ ಹಿಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ನಿಮ್ಮ ಅನಾಲಿಸಿಸ್ ಎಷ್ಟಾದ್ರೂ ಚೆನ್ನಾಗಿರ್ಲಿ, ಮಾರ್ಕೆಟ್ ಅಲ್ಲಿ ತುಂಬಾ ಮ್ಯಾನಿಪುಲೇಷನ್ ಆಗುತ್ತೆ. ಅದಕ್ಕೋಸ್ಕರ ನೀವು ನಂಬರ್ಸ್ ನ ಪ್ರಾಪರ್ ಆಗಿ
ಕಂಟ್ರೋಲಲ್ಲಿ ಇಕ್ಬೇಕು. 30 ಪಾಯಿಂಟ್ಸ್ ಟಾರ್ಗೆಟ್, 15 ಪಾಯಿಂಟ್ಸ್ ಸ್ಟಾಪ್ ಲಾಸ್, ನಿಮ್ಮ ಅನಾಲಿಸಿಸ್ ಪ್ರಕಾರ ಅದಕ್ಕೆ ಫಾಲೋ ಮಾಡಬೇಕು. ಸೊ ಈ ಅನಾಲಿಸಿಸ್ ಅಲ್ಲಿ ನಾವು ಪ್ರೈಸ್ ಆಕ್ಷನ್ ಯೂಸ್ ಮಾಡಿದ್ರಿ. ಅಟ್ ದ ಸೇಮ್ ಟೈಮ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನೀವೇನ್ ನೋಡ್ತಾ ಇದ್ದೀರಾ ಅದು ಬಂದ್ಬಿಟ್ಟು ನಮ್ದು ಇಂಡಿಯಾ ವಿಕ್ಸ್ ನಮ್ಮ ಮಾರ್ಕೆಟ್ ಅದು ವಾಲಟೈಲಿಟಿ ಇಂಡಿಕೇಟರ್. ವಾಲಟೈಲಿಟಿ ಇಂಡಿಕೇಟರ್ನ ನಾನು ಯಾವಾಗೂ ನೋಡ್ತೀನಿ ಆಪ್ಷನ್ಸ್ ಟ್ರೇಡಿಂಗ್ ಮಾಡುವಾಗ, ಯಾಕಂದ್ರೆ ಇದು ಇನ್ವರ್ಸ್ಲಿ ಪ್ರಪೋರ್ಷನಲ್ ಇದೆ. ನಿಫ್ಟಿ ಮೇಲ್ಗಡೆ ಹೋಗ್ತಾ ಇದ್ರೆ ಇಂಡಿಯಾ ವಿಕ್ಸ್ ಕೆಳಗಡೆ ಬೀಳುತ್ತೆ, ನಿಫ್ಟಿ ಕೆಳಗಡೆ ಬೀಳ್ತಿದ್ರೆ ಇಂಡಿಯಾ ವಿಕ್ಸ್ ಮೇಲ್ಗಡೆ ಹೋಗುತ್ತೆ. ಇವಾಗ ನೋಡಿ ಮಾರ್ಕೆಟ್ ಅಲ್ಲಿ ಇಂಡಿಯಾ ವಿಕ್ಸ್ ಮೇಲ್ಗಡೆ ಹೋಗ್ತಾ ಇದೆ, ನಿಫ್ಟಿ ಕೆಳಗಡೆ ಬೀಳ್ತಾ ಇದೆ. ನಾವು ಎಲ್ಲಿ ಎಂಟ್ರಿ ಎತ್ಕೊಂಡಿದೀವಿ ಅಲ್ಲೂ ನೋಡಿದ್ರೆ ಸಹ ಮಾರ್ಕೆಟ್ ಇಲ್ಲಿ ಕೆಳಗಡೆ ಬೀಳಕ್ ಟ್ರೈ ಮಾಡ್ತಾ ಇದೆ, ಇಂಡಿಯಾ ವಿಕ್ಸ್ ಏನಾಗ್ತಾ ಇದೆ ಇಲ್ಲಿಂದ ಮೇಲ್ಗಡೆ ಹೋಗಕ್ ಟ್ರೈ ಮಾಡ್ತಾ ಇದೆ. ನೋಡಿ ನಾನು ಎಲ್ಲಿ ಮೌಸ್ ಪಾಯಿಂಟ್ ಮಾಡ್ತಾ ಇದ್ದೀನಿ ಅಲ್ಲೇ ನಿಮ್ಗೆ ಚಾರ್ಟ್ ಅಲ್ಲಿ ಕಾಣುತ್ತೆ. ಸದ್ಯಕ್ಕೆ ನಾವಿರೋದು 3 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ, ಇದು 15 ಮಿನಿಟ್ಸ್. ಇದನ್ನ ನಾನು 3 ಮಿನಿಟ್ಸ್ ಕನ್ವರ್ಟ್ ಮಾಡಿದ್ರೆ ನನ್ನ ಪ್ರೈಸ್ ಯಾವಾಗ ಎಂಟ್ರಿ ಎತ್ಕೊಂಡಿದ್ದು ಈ ಜಾಗದಲ್ಲಿ, ಅವಾಗ ಇಂಡಿಯಾ ವಿಕ್ಸ್ ಏನಾಯ್ತು ಮೇಲ್ಗಡೆ ಹೋಗೋಕೆ ಟ್ರೈ ಮಾಡ್ತಾ ಇತ್ತು ಓವರ್ ಹಿಯರ್. ಸೊ ನೀವು ಇಂಡಿಯಾ ವಿಕ್ಸ್ ನ ಯಾವಾಗೂ ಸೈಡ್ ಅಲ್ಲಿ ಇಟ್ಕೊಂಡು ನೋಡ್ತಾ ಇರಿ ಫಾರ್ ಡೂಯಿಂಗ್ ಯುವರ್ ಆಪ್ಷನ್ಸ್ ಟ್ರೇಡಿಂಗ್. ನಂದು ಟ್ರೇಡಿಂಗ್ ಸ್ಟೈಲ್ ಬಗ್ಗೆ ಮಾತಾಡಿದ್ರೆ ಅದು 3 to 4 ಪಾರ್ಟ್ಸ್ ಅಲ್ಲಿ ಡಿವೈಡೆಡ್ ಇದೆ. ಫಸ್ಟ್ ಪಾರ್ಟ್ ಬಂದ್ಬಿಟ್ಟು ಪ್ರೈಸ್ ಆಕ್ಷನ್ ಅಂದ್ರೆ ಚಾರ್ಟ್ ಅನಾಲಿಸಿಸ್, ಚಾರ್ಟ್ ನ ಅರ್ಥ ಮಾಡ್ಕೊಳ್ಳೋದು, ಪ್ರೈಸ್ ಮೂವ್ಮೆಂಟ್ ಹೇಗಾಗ್ತಾ ಇದೆ. ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್ ಪ್ರೈಸ್ ಆಕ್ಷನ್ ಅಂತ, ಪ್ರೈಸ್ ಎಲ್ಲಿ ಆಕ್ಷನ್ ತಗೊಳ್ತಾ ಇದೆ ಅಂತ. ಅದ್ರ ಮೇಲೆ ನಾನೊಂದು ಕಂಪ್ಲೀಟ್ ಕೋರ್ಸ್ ಮಾಡಿದ್ದೀನಿ ನಮ್ಮ ಯೂಟ್ಯೂಬ್ ಚಾನೆಲ್ ಮೇಲೆ. 2 ಪಾರ್ಟ್ಸ್ ಅಲ್ಲಿ ಡಿವೈಡ್ ಆಗಿದೆ ಆ ಕೋರ್ಸು, ಪಾರ್ಟ್ 1 ಪಾರ್ಟ್ 2. ನೀವು ಅದನ್ನ ಚಾನಲ್ ಅಲ್ಲಿ ಚೆಕ್ ಮಾಡಬಹುದು. ಸೆಕೆಂಡ್ ಬಂದ್ಬಿಟ್ಟು IV ಅನಾಲಿಸಿಸ್ ಅಂತ, ಇಂಡಿಯಾ ವಿಕ್ಸ್ ಅನಾಲಿಸಿಸ್. ಅದ್ರ ಜೊತೆ ನಾನು PCR ಅನಾಲಿಸಿಸ್ ಮಾಡ್ತೀನಿ. PCR ಅನಾಲಿಸಿಸ್ ಜೊತೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಆಪ್ಷನ್ ಚೇನ್ ಅನಾಲಿಸಿಸ್. ಅದಕ್ಕೆ ಡಿಫ್ರೆಂಟ್ ನೇಮ್ ನಾವು ಕೊಟ್ರೆ ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ಅಂತಾನು ಕರಿಬಹುದು. ಓಪನ್ ಇಂಟ್ರೆಸ್ಟ್ ಅನಾಲಿಸಿಸ್ ತುಂಬಾನೇ ಮುಖ್ಯ ನಿಮ್ಮ ಆಪ್ಷನ್ ಚೇನ್ ಮತ್ತೆ ನಿಮ್ದು ಆಪ್ಷನ್ ಟ್ರೇಡ್ಸ್ಗೋಸ್ಕರ. ಸೊ ನೀವು ಯಾವಾಗಾದ್ರೂ ಆಪ್ಷನ್ ಅನಾಲಿಸಿಸ್ ಮಾಡಿದ್ರೆ, ಆಪ್ಷನ್ಸ್ ಅಲ್ಲಿ ಟ್ರೇಡ್ ಮಾಡಿದ್ರೆ ಓಪನ್ ಇಂಟ್ರೆಸ್ಟ್ ಬಗ್ಗೆ ಡೆಫಿನೆಟ್ಲಿ ಅಟೆನ್ಷನ್ ಪೇ ಮಾಡಿ. ಅದ್ರ ಮೇಲೆ ಡೆಫಿನೆಟ್ಲಿ ನೋಡಿ ಹೇಗೆ ಓಪನ್ ಇಂಟ್ರೆಸ್ಟ್ ಚೇಂಜ್ ಆಗ್ತಾ ಇದೆ, ಹೇಗೆ ಮಾರ್ಕೆಟ್ ಅಲ್ಲಿ ಟ್ರೆಂಡ್ ಚೇಂಜ್ ಆಗ್ತಾ ಇದೆ ಅಂತ ನಿಮಗೆ ಇದರಿಂದ ಗೊತ್ತಾಗುತ್ತೆ. ಸೊ ನಾವು ಅನಾಲಿಸಿಸ್ ಬಗ್ಗೆ ಮಾತಾಡಿದ್ರೆ, ಇವತ್ತು ಫಸ್ಟ್ ಟ್ರೇಡ್ ತಗೊಂಡಿರೋದು ಅದು ನಾವು ತಗೊಂಡಿದ್ದು ಬ್ರೇಕ್ಔಟ್ ಅಲ್ಲಿ. ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ನ ಕನ್ಸಿಡರ್ ಮಾಡ್ಬಿಟ್ಟು ನಾವಿಲ್ಲಿ ಎಂಟ್ರಿ ಎತ್ಕೊಂಡು 30 ಪಾಯಿಂಟ್ಸ್ ಅರೌಂಡ್ ಬುಕ್ ಮಾಡಿದ್ದೀವಿ. ಸೆಕೆಂಡ್ ಟ್ರೇಡ್ ಬಗ್ಗೆ ಮಾತಾಡಿದ್ರೆ, ನಾವು ಸೆಕೆಂಡ್ ಟ್ರೇಡ್ ಅಲ್ಲಿ ಕ್ಲೋಸ್ ಟು 9,000 ಪ್ರಾಫಿಟ್ ಬುಕ್ ಮಾಡಿದ್ದೀವಿ. ಅದು ಬಂದ್ಬಿಟ್ಟು ಅರೌಂಡ್ 1143 ಎಂಟ್ರಿ ನಮ್ದು, 1221 ಎಕ್ಸಿಟ್ ನಮ್ದು. ಸೊ ಚಾರ್ಟ್ ಮೇಲೆ ನೋಡೋಣ 1143 ಎಲ್ಲಿ ಬರುತ್ತೆ ಅಂತ. 1143 ಸಮ್ವೇರ್ ಅರೌಂಡ್ ಈ ಏರಿಯಾದಲ್ಲಿ ಬರೋದು, ರೈಟ್ ಹಿಯರ್. ನಾವು ನಿಫ್ಟಿನ ನಾವು 15 ಮಿನಿಟ್ಸ್ ಅಲ್ಲಿ ಓಪನ್ ಮಾಡಿದ್ರೆ ನಮ್ಗೆ ತುಂಬಾನೇ ಇಂಟ್ರೆಸ್ಟಿಂಗ್ ಲೈನ್ಸ್ ಕಾಣುತ್ತೆ, ಇಲ್ಲಿ ತುಂಬಾನೇ ಇಂಟ್ರೆಸ್ಟಿಂಗ್ ಲೆವೆಲ್ಸ್ ಕಾಣುತ್ತೆ. 5 ಮಿನಿಟ್ಸ್ ಅಲ್ಲಿ ಸ್ವಲ್ಪ ಕ್ಲಿಯರ್ ಆಗಿ ನೋಡ್ಬೋದು. ಪ್ರೈಸ್ ಯಾವಾಗ ಈ ಏರಿಯಾ ಹತ್ರ ಬಂತು, ಇಲ್ಲಿಂದ ಇಂಪಲ್ಸ್ ಸೆಲ್ಲಿಂಗ್ ಬಂತು ಮಾರ್ಕೆಟಲ್ಲಿ, ಇಂಪಲ್ಸ್ ಕೆಳಗಡೆ ಬೀಳಕ್ಕೆ ಸ್ಟಾರ್ಟ್ ಮಾಡ್ತು. ಯಾಕೆ ಆ ಥರ ಆಯಿತು? ನಾವಿಲ್ಲಿ ಸಿಂಪಲ್ ರೆಸಿಸ್ಟೆನ್ಸ್ ಲೈನ್ ಡ್ರಾ ಮಾಡಿದ್ರೆ ನಮ್ಗೇನು ಅರ್ಥ ಆಗ್ತಾ ಇದೆ, ಪ್ರೈಸ್ ಇಲ್ಲಿ ಸಪೋರ್ಟ್ ತರ ಆಕ್ಟ್ ಆಯಿತು, ರೈಟ್. ಅಟ್ ದ ಸೇಮ್ ಟೈಮ್ ಇಲ್ಲೊಂದು ಬ್ರೇಕ್ಔಟ್ ಆಗಿ ಪ್ರೈಸ್ ಇಲ್ಲಿ ರಿಟ್ರೇಸ್ಮೆಂಟ್ ತಗೊಂಡು ಮತ್ತೆ ಸಪೋರ್ಟ್ ತರ ಆಕ್ಟ್ ಆಯಿತು. ಪ್ರೈಸ್ ಇಲ್ಲೊಂದು ಬ್ರೇಕ್ಔಟ್ ಕೊಟ್ಟು ಯಾವಾಗ ಇಲ್ಲಿ ಟ್ರೆಂಡ್ ಲೈನ್ ಹತ್ರ ಬಂತು ರೆಸಿಸ್ಟೆನ್ಸ್ ತರ ಆಕ್ಟ್ ಆಯಿತು. ಅಟ್ ದ ಸೇಮ್ ಟೈಮ್ ಇವಾಗ ಪ್ರೈಸ್ ಯಾವಾಗ ಇಲ್ಲಿ ಬಂದಿತ್ತು ಒಂದು ರೆಸಿಸ್ಟೆನ್ಸ್ ತರ ಆಕ್ಟ್ ಆಯಿತು. ಸೊ ಇದನ್ನ ನಾವು ಡೈನಮಿಕ್ ಟ್ರೆಂಡ್ ಲೈನ್ ಅಂತ ಕರಿತೀವಿ. ಪ್ರೈಸ್ ಯಾವಾಗ ಈ ಡೈನಮಿಕ್ ಟ್ರೆಂಡ್ ಲೈನ್ ಹತ್ರ ಬಂತು, ನಾವಲ್ಲಿ ಬಿಯರಿಶ್ ಪ್ರೆಸೆನ್ಸ್ ನ ಕನ್ಸಿಡರ್ ಮಾಡ್ಬಿಟ್ಟು ಒಂದು ಎಂಟ್ರಿ ಎತ್ಕೊಂಡಿದ್ದು. ಎಂಟ್ರಿ ಎತ್ಕೊಂಡ ತಕ್ಷಣನೇ ಪ್ರೈಸ್ ಅಲ್ಲಿಂದ ಕೆಳಗಡೆ ಬೀಳಕ್ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕನ್ಸಾಲಿಡೇಷನ್ ನಮಗೆ ನೋಡಕ್ ಸಿಕ್ತು. ಬಟ್ ಅದಾದ್ಮೇಲೆ ಪ್ರೈಸ್ ಇಂಪಲ್ಸ್ ಆಗಿ ಕೆಳಗಡೆ ಬೀಳಕ್ಕೆ ಸ್ಟಾರ್ಟ್ ಆಯ್ತು. ನಾನು ಹೇಗೆ ನಿಮ್ಗೆ ಫಸ್ಟ್ ಪಾರ್ಟ್ ಅಲ್ಲಿ ಹೇಳಿದೆ, ಪ್ರೈಸ್ ನಿಮ್ದು ಟಾರ್ಗೆಟ್ ಇಲ್ಲ ಸ್ಟಾಪ್ ಲಾಸ್ ಹಿಟ್ ಆದ ತಕ್ಷಣ ನೀವು ಎಕ್ಸಿಟ್ ಎತ್ಕೋಬೇಕು. ಇನ್ನೂ ಹೋಲ್ಡ್ ಮಾಡಿದ್ರೆ ನಾನು ಇನ್ನೂ ಟಾರ್ಗೆಟ್ ಎತ್ಕೋಬೋದಿತ್ತು, ಇನ್ನೂ ಪ್ರಾಫಿಟ್ ಮಾಡ್ಬಿಡಿತ್ತು ಅಂತ ನೀವು ಯಾವತ್ತೂ ಯೋಚನೆ ಮಾಡಬಾರ್ದು. ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ತಪ್ಪಗಾಗಿ ಈಕ್ವಿಟಿದಲ್ಲಿ ಯೋಚನೆ ಮಾಡಿದ್ರೂ ಇಟ್ಸ್ ಓಕೆ, ಬಟ್ ಆಪ್ಷನ್ಸ್ ಟ್ರೇಡಿಂಗ್ ಅಲ್ಲಿ ನೀವು ಯಾವತ್ತೂ ಆ ಥರ ಯೋಚನೆ ಮಾಡಬಾರ್ದು. ನಿಮ್ಮ ಮೈಂಡ್ ಸೆಟ್ ತುಂಬಾನೇ ಸ್ಟ್ರಾಂಗ್ ಇರಬೇಕು. ನೀವು ನಿಮ್ಮ ಪರ್ಸೆಂಟೇಜ್ ಏನಿದೆ, ಇಷ್ಟು ಪರ್ಸೆಂಟ್ ನನ್ನ ಟಾರ್ಗೆಟ್, ಇಷ್ಟು ಪರ್ಸೆಂಟ್ ನನ್ನ ಲಾಸ್, ಅದನ್ನ ಪ್ರಾಪರ್ ಆಗಿ ಫಾಲೋ ಮಾಡಬೇಕು. ಸೊ ಯಾವಾಗ ನಮ್ಮ ಟಾರ್ಗೆಟ್ ಹಿಟ್ ಆಯ್ತು ಅವಾಗ ನಾವು ಎಕ್ಸಿಟ್ ಎತ್ಕೊಂಡ್ಬಿಟ್ರಿ. ಸ್ಟಾಪ್ ಲಾಸ್ ಮತ್ತೆ ಟಾರ್ಗೆಟ್ ಇದಕ್ಕೂ ನಾವು ತುಂಬಾ ಸಿಂಪಲ್ ಅನಾಲಿಸಿಸ್ ಮಾಡಿದೀವಿ. ಪ್ರೈಸ್ ಯಾವಾಗ ಇಲ್ಲೊಂದು ಲೋ ಕೊಡ್ತು ಅದ್ರ ಮೇಲ್ಗಡೆ ನಂದು ಟಾರ್ಗೆಟ್ ಇತ್ತು ಅರೌಂಡ್ 28 to 30 ಪಾಯಿಂಟ್ಸ್. ಸ್ಟಾಪ್ ಲಾಸ್ ಇಲ್ಲೇನು ಹೈ ನಮಗೆ ಸಿಕ್ಕಿದೆ ಅದ್ರ ಮೇಲ್ಗಡೆ ನಾವು ಸ್ವಲ್ಪ ನಮ್ದು ಸ್ಟಾಪ್ ಲಾಸ್ ಸಿಕ್ಕಿದೀವಿ ಅರೌಂಡ್ 15 ಪಾಯಿಂಟ್ಸ್. ಸೊ ನಮ್ಮ ಟ್ರೇಡ್ ಏನಾಗೋಯ್ತು, 1:2 RR ರೇಷಿಯೋದಲ್ಲಿ ನಾವು ಟ್ರೇಡ್ ಮಾಡಿದ್ದು. ₹1 ನಾನು ಇಲ್ಲಿ ಲೂಸ್ ಮಾಡಕ್ ರೆಡಿ ಇದ್ರೆ, ಆನ್ ದ ಅದರ್ ಹ್ಯಾಂಡ್ ನನಗೆ ₹2 ಸಿಗ್ತಾ ಇದೆ ಈ ಟ್ರೇಡ್ ಒಳಗಡೆ. ಸೊ ವಿತ್ ದಟ್ ನಾವು ಬುಕ್ ಮಾಡಿರೋ ಪ್ರಾಫಿಟ್ ಅರೌಂಡ್ ₹9,000 ಇನ್ ದಿಸ್ ಟ್ರೇಡ್.
ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನೀವು ಲೈಕ್ ಕೊಟ್ಟರೆ ನನಗೆ ಗೊತ್ತಾಗುತ್ತೆ ನಾನು ಮಾಡೋ ವಿಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಇದೆ. ಇದೇ ಥರ ನಾನು ಇನ್ನೂ ಎಫರ್ಟ್ ಹಾಕಿ ಒಳ್ಳೆ ವಿಡಿಯೋಸ್, ಒಳ್ಳೆ ಕಾಂಟೆಂಟ್ ನಿಮಗೆ ಕೊಡ್ತಾನೆ ಇರ್ತೀನಿ. ಸೊ ಲೈಕ್ ಮಾಡೋಕ್ಕೆ ಮರಿಬೇಡಿ. ಪೇಜ್ನ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ವಿಡಿಯೋಸ್ ಎಟ್ ಸಚ್. ಜೈ ಕರ್ನಾಟಕ. ಬೇಗ ಸಿಗೋಣ ಇದೇ ಚಾನೆಲ್ ಮೇಲೆ ಇನ್ನೊಂದು ಟಾಪಿಕ್, ಇನ್ನೊಂದು ಅನಾಲಿಸಿಸ್ ಮೇಲೆ.